ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಶುಕ್ರವಾರ ವೀಕೆಂಡ್ ಬಂತು ಅಂದ್ರೆ ಸಾಕು, ಇಲ್ಲಿ ಉತ್ತಮ ಯಾರು ಕಳಪೆ ಯಾರು ಅಂತ ತುಂಬಾ ಕುತೂಹಲಕಾರಿಯಾಗಿರುತ್ತೆ. ಏನಕ್ಕಂದ್ರೆ ಇಲ್ಲಿ ಪರ್ಸನಲ್ ಒಪಿನಿಯನ್ ಎಲ್ಲ ಹೇಳಿ ಉತ್ತಮ ಕೊಟ್ಬಿಡ್ತಾರೆ, ಪರ್ಸನಲ್ ಒಪಿನಿಯನ್ ಹೇಳಿ ಕಳಪೆ ಕೊಟ್ಬಿಡ್ತಾರೆ. ಖಂಡಿತವಾಗ್ಲೂ ಈ ವಾರ ಉತ್ತಮ ಸಿಗಿರೋರು ಈ ವಾರ ಅರ್ಹರಲ್ಲ, ಖಂಡಿತವಾಗ್ಲೂ ಅರ್ಹ ಅಲ್ಲ ಉತ್ತಮ ತಗೋಣಕ್ಕೆ. ಆದ್ರೂ ಸಿಕ್ಕಿರೋದು ಮಾತ್ರ ಅವರಿಗೆ ಉತ್ತಮ. ಇದು ಕೇವಲ ವೋಟಿಂಗ್ ಪ್ರಕಾರ ಅಂತಾನೆ ಮಾಡಬಹುದು. ಸಂಗೀತ ಅವರು ಈ ವಿಷಯದಲ್ಲಿ ವಾದನೆ ಮಾಡಲ್ಲ. ಪ್ರೋಮೋದಲ್ಲಿ ನೋಡಿರ್ತೀರಾ, ಯಾರಾದ್ರೆ ಟಾಸ್ಕ್ ಆಡಿಲ್ಲೋ ಅವರನ್ನೇ ಟಾಸ್ಕ್ ಆಡ್ಲಿ, ವೋಟಿಂಗ್ ಬೇಡ ಅಂತ. ಮತ್ತೆ ಈಗ ಯಾಕೆ ವೋಟಿಂಗ್ ಕನ್ಸಿಡರ್ ಮಾಡ್ತೀರಾ? ಈಗಲೂ ಮಾಡ್ಬರ್ತಾನೆ, ಹಾಗೇನಿಲ್ಲ, ಈಗ ಕನ್ಸಿಡರ್ ಆಗುತ್ತೆ. ಉತ್ತಮ ಕಳಪೆ ಬಂದಾಗ ಮಾತ್ರ ವೋಟಿಂಗ್ ಬೇಕು, ಗೇಮ್ ಆಡಿದಾಗ ಮಾತ್ರ ವೋಟಿಂಗ್ ಬೇಡ. ಇದಾದ್ಮೇಲೆ ಕಳಪೆ, ಖಂಡಿತವಾಗಲು ಕಳಪೆ ಕೊಡೋರು ಇನ್ನು ಬೇರೆ ಇದ್ರು, ಆದ್ರೂ ಆ ವ್ಯಕ್ತಿ ಕೊಟ್ಟಿದ್ದಾರೆ. ಮತ್ತೆ ಈ ವಾರದ ಉತ್ತಮ ಯಾರು ಕಳಪೆ ಯಾರು ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಕಳಪೆ ಬಗ್ಗೆ ಮಾತಾಡೋಣ. ಈ ವಾರದಲ್ಲಿ 4 ಟಾಸ್ಕ್ ಇರ್ತವೆ. ಆ ಟಾಸ್ಕ್ ಗಳು ಕಾರ್ತಿಕ್ ಚೆನ್ನಾಗಿ ಆಡಿರ್ತಾರೆ. ವರ್ತೂರವರು ಆಲ್ಮೋಸ್ಟ್ ಚೆನ್ನಾಗಿ ಆಡಿದ್ರು, ಜಸ್ಟ್ ಮಿಸ್ ಆಯ್ತು. ಅದಾದ್ಮೇಲೆ ವಿನಯ್, ನಮ್ರತಾ ಈ ವಾರ ಟಾಸ್ಕ್ ಆಡಿಲ್ಲ. ಸಂಗೀತ ಅವರು ಕೂಡ ಟಾಸ್ಕ್ ಆಡಿಲ್ಲ. ಆದ್ರೆ ಕಳಪೆ ಸಿಕ್ಕಿದ್ಯಾರಿಗೆ? ಪ್ರತಾಪ್ ಅವರಿಗೆ. ಖಂಡಿತವಾಗ್ಲೂ ಪ್ರತಾಪ್ ಅವರು ಕಳಪೆ ಸಿಗ್ಬೋದು ಅಂದ್ರೆ ಸಿಗಬಹುದು, ಬಟ್ ಅದಕ್ಕಿಂತ ಕೆಟ್ಟದಾಗ ಪರ್ಫಾರ್ಮ್ ಮಾಡಿರೋ ಇದಾರೆ. ನಮ್ರತಾ ಇದಾರೆ, ವಿನಯ್ ಇದಾರೆ, ಆದ್ರೂ ಅವ್ರಿಗೆ ಕಳಪೆ ಕೊಡಲ್ಲ. ಈ ವಿಷಯ ಮಾತಾಡ್ಬೋತಾನೆ. ಅವಾಗ ಯಾಕಾದ್ರೆ ಗೇಮ್ ಆಡಕ್ಕೆ ವೋಟಿಂಗ್ ಬೇಡ, ಯಾರಾದ್ರೂ ಆಡಿಲ್ಲ ಅವರೇ ಆಡ್ಲಿ ಅಂತ ಗೇಮ್ ಬಂದಾಗ, ಟಾಸ್ಕ್ ವಿಷಯ ಬಂದಾಗ ಸಂಗೀತ ಅವ್ರು ಈಗ ಆರ್ಗ್ಯುಮೆಂಟ್ ಮಾಡ್ಬೋದು. ವಿನಯ್ ಒಂದ್ಸಲ ಹೋಗಿಲ್ಲ ಜೈಲಿಗೆ, ಕಳ್ಸ್ಬೋತಾನೆ. ನಮ್ರತನ ಒಂದ್ಸಲ ಹೋಗಿಲ್ಲ, ಕಳ್ಸ್ಬೇಕಂತ ಅನ್ಬೋತಾನೆ. ಅನ್ನಲ್ಲ ಈಗ. ಏನಕ್ಕಂದ್ರೆ ಇಲ್ಲಿ ಮಾತ್ರ ವೋಟಿಂಗ್ ಬೇಕು. ಇನ್ನ ಉತ್ತಮ ವಿಷಯಕ್ಕೆ ಬರೋಣ. ಈ ವಾರದಲ್ಲಿ 100% ತುಂಬಾ ಟಾಸ್ಕ್ ಚೆನ್ನಾಗಿ ಆಡಿದ್ದು, ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದಂತ ಬಂದಾಗ ಖಂಡಿತವಾಗ್ಲೂ ಕಾರ್ತಿಕ್ ಅವರು ಇರ್ತಾರೆ. ಏನಕ್ಕಂದ್ರೆ ಒಂದು ಲೇಡಿ ಗೆಟಪ್ ಹಾಕಿ ತುಂಬಾ ಎಂಟರ್ಟೈನ್ ಮಾಡ್ತಾರೆ, ಎಲ್ಲ ನಗಿಸ್ತಾರೆ, ಮನೇನೆ ತುಂಬಾ ಸಂತೋಷವಾಗಿ ಇಟ್ಟಿರ್ತಾರೆ, ಮನೇಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಮತ್ತೆ ಇನ್ನೊಂದು 100% ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿ ಮನೆಗೆ 1 ಲಕ್ಷ ರೂಪಾಯಿ ಗೆದ್ಕೊಡ್ತಾರೆ. ಟಾಸ್ಕ್ ಅಲ್ಲಿ 100% ಕಡಿಮೆ ಸಮಯದಲ್ಲಿ ಸೂಪರ್ ಆಗಿ ಮಾಡಿರ್ತಾರೆ. ಆದ್ರೂ ಕಾರ್ತಿಕ್ ಅವರಿಗೆ ಈ ವಾರದ ಉತ್ತಮ ಸಿಕ್ಕಿಲ್ಲ. ಕಾರಣ ಏನಂದ್ರೆ ವೋಟಿಂಗ್. ನೋಡಿ, ಇಲ್ಲಿ ಉತ್ತಮ ಸಿಕ್ಕಿತ್ತು ಮಾತ್ರ ಸಂಗೀತ ಅವರಿಗೆ. ಮೊದಲನೇ ಹೇಳಿದೆ, ಅವರು ಈ ವಾರದ ಉತ್ತಮ ತಗೊಳಕ್ಕೆ ಅರ್ಹರ ಅಲ್ಲ ಅಂತ. ಏನಕ್ಕಂದ್ರೆ ಏನ್ ಮಾಡಿದಾರೆ ಗುರು? ಟಾಸ್ಕ್ ಆಡಿಲ್ಲ, ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಕೇವಲ ಕ್ಯಾಪ್ಟನ್ ಆಗಿ ಕೆಲವು ಡಿಸಿಷನ್ ತಗೊಂಡಿದ್ದಾರೆ. ಅದೇ ಕಾರಣಕ್ಕೆ ಮನೆ ಮಂದಿ ಎಲ್ಲ ಸೇರಿ ವೋಟ್ ಮಾಡಿ ಸಂಗೀತ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಯಾವ ರೀತಿಯಾದ ಉತ್ತಮ ಸಿಗುತ್ತಂತ ನನ್ಗಂತೂ ಅರ್ಥ ಆಗ್ತಿಲ್ಲ. ಮತ್ತೆ ನಿಮ್ಗೆ ಅರ್ಥ ಆದ್ರೆ ಕಮೆಂಟ್ ಮಾಡಿ. ಮತ್ತೆ ಪ್ರತಾಪ್ ಅವರಿಗೆ ಕಳಪೆ ಕೊಟ್ಟಿದ್ದ ಕರೆಕ್ಟಾ? ಅದಾದ್ಮೇಲೆ ಉತ್ತಮ ಸಿಗ್ಬೇಕಾಗಿದ್ದ ಕಾರ್ತಿಕ್ ಅವರಿಗೆ ಉತ್ತಮ ಕೊಟ್ಟಿಲ್ಲ, ಸಂಗೀತ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.